ಜೈ ಜಿನೇಂದ್ರ. ಜ್ವಾಲಮಾಲಾ.ನ್ಯೂಸ್ಗೆ ಸ್ವಾಗತ. ಮೈಸೂರಿನ ಶ್ರೀ ದಿಗಂಬರ ಜೈನ ಸಮಾಜ ಮತ್ತು ಪದ್ಮಶ್ರೀ ಜೈನ ಮಹಿಳಾ ಸಮಾಜದ ವತಿಯಿಂದ ಎಂಎಲ್ ಜೈನ್ ಬೋರ್ಡಿಂಗ್ ಹೋಮ್ನಲ್ಲಿ ಮುನಿಶ್ರೀ 108 ಪಾವನಕೀರ್ತಿ ಮುನಿ ಮಹಾರಾಜರ ವರ್ಷಾಯೋಗ ಚಾತುರ್ಮಾಸದ ವ್ರತ ಸಮಾರೋಪ ಹಾಗೂ ಪಿಂಚಿ ಪರಿವರ್ತನಾ ಕಾರ್ಯಕ್ರಮ ನಡೆಯಿತು. ದಿನಾಂಕ 20/11/2016 ಭಾನುವಾರದಂದು ಮಧ್ಯಾಹ್ನ 3 ಗಂಟೆಗೆ ಹೊರಟ ಭವ್ಯ ಮೆರವಣಿಗೆ ಅಶೋಕ ರಸ್ತೆ ಮಹಾವೀರನಗರದಿಂದ ಹಾದು ಎಂಎಲ್ ಜೈನ್ ಬೋರ್ಡಿಂಗ್ ತಲುಪಿತು. ಕಾರ್ಯಕ್ರಮದ ಮುಂಚೆ ಪಿಂಚಿ ಪರಿವರ್ತನೆಯ ಬಗ್ಗೆ ತಿಳಿದುಕೊಳ್ಳೋಣ. ವರ್ಷಾಯೋಗ ಎಂದಾಗ ಮಳೆಗಾಲದ ದಿನಗಳು ಎಂದು ಸ್ಮರಣೆಗೆ ಬರುತ್ತದೆ. ಇಂತಹ ದಿನಗಳಲ್ಲಿ ಮುನಿಗಳು ಒಂದೆಡೆ ನೆಲೆಸಿ ಚಾತುರ್ಮಾಸ ವ್ರತಗ್ರಹಣೆಯನ್ನು ಮಾಡುತ್ತಾರೆ. ಚಾತುರ್ಮಾಸವು ಮುಗಿದ ನಂತರ ಪುನಃ ಮೋಹವನ್ನು ಗೆಲ್ಲಲು ಪರಿಗ್ರಹದಿಂದ ದೂರವಿರಲು ವಿಹಾರವನ್ನು ಕೈಗೊಳ್ಳುತ್ತಾರೆ. ವಿಹಾರದ ಮೊದಲು ತಮ್ಮ ಬಾಹ್ಯಲಿಂಗ ಚಿಹ್ನೆಗಳಾದ ಪಿಂಚಿ ಕಮಂಡಲವನ್ನು ಬದಲಾಯಿಸುತ್ತಾರೆ. ಕಾರಣ, ದ್ರವ್ಯ ಎಂದ ಮೇಲೆ ಉತ್ಪಾದ ವ್ಯಯ ಎನ್ನುವುದು ಅದರ ಸಾಮಾನ್ಯ ಗುಣ. ಕೋಮಲತೆ, ಸುಕುಮಾರತೆ, ಹಗುರವಾಗಿರುವಿಕೆ, ಧೂಳು ಗ್ರಹಿಸದಿರುವಿಕೆ, ಬೆವರು ಅಂಟಿಕೊಳ್ಳದಿರುವಿಕೆ ಎಂಬ 5 ಗುಣಗಳ ಕಾರಣ ಪಿಂಚ ಪಿಚ್ಚಿಕ ಎನಿಸಿಕೊಳ್ಳುತ್ತದೆ. ಇಂತಹ ಸಹಜ ಗುಣಗಳು ದೂರವಾದಾಗ ಜೀವಿಗಳಿಗೆ ಅಭಯದಾನವೂ ದೂರವಾಗುತ್ತದೆ. ಹಾಗಾಗಿ ಪಿಂಚಿ ಪರಿವರ್ತನೆಯನ್ನು ಸಾಧುಗಳು ಮಾಡುತ್ತಾರೆ. ವರ್ಷಾಯೋಗದಲ್ಲಿ ಮುನಿಗಳ ಸಾನ್ನಿಧ್ಯ ಮತ್ತು ಅವರಿಗೆ ಪಿಂಚಿ ಪರಿವರ್ತನೆ ಮಾಡಿಸುವಿಕೆ ನಿಮ್ಮೆಲ್ಲರ ಕರ್ತವ್ಯ ಹಾಗೂ ಸೌಭಾಗ್ಯವೂ ಪುಣ್ಯ ಸಂಪಾದನೆಯೂ ಹೌದು. ತೊರೆವುದೇ ದೀಕ್ಷೆ ಅಂತರಂಗ ಸುಧಾತ್ಮನೇ ರಕ್ಷೆ. ಸಂಗ ತೊರೆವುದೇ ದೀಕ್ಷೆ ಅಂತರಂಗ ಸುಧಾತ್ಮನೇ ರಕ್ಷೆ. ಸಂಗ ತೊರೆವುದೇ ದೀಕ್ಷೆ. ಮನವೇ ನಂತರ ಸಂಜೆ 6 ಗಂಟೆಗೆ ಕುಮಾರಿ ಅಪೂರ್ವ ಋಷಭರಾಜ್ರವರಿಂದ ಪ್ರಾರ್ಥನೆ ಹಾಗೂ ದಿಗಂಬರ ಜೈನ ಸಮಾಜದ ಕಾರ್ಯದರ್ಶಿಗಳಾದ ಅಜಿತ್ ಕುಮಾರ್ ಅವರ ಸ್ವಾಗತದೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಕರ್ಣಪೂರ್ವಕವಾಗಿ ನಮೋಸ್ತುಗಳನ್ನು ಸಲ್ಲಿಸುತ್ತಾ ಪರಮಪೂಜ್ಯ ಸ್ವಸ್ತಿ ಶ್ರೀ ಮೂಲಕೀರ್ತಿ ಭಟ್ಟಾರ ಸ್ವಾಮಿಗಳ ಪಾದಾರವಿಂದಗಳಿಗೆ ಕರ್ಣಪೂರ್ವಕವಾಗಿ ನಮೋಸ್ತುಗಳನ್ನು ಸಲ್ಲಿಸುತ್ತಾ ಈ ದಿನ ಶ್ರೀ ದಿಗಂಬರ ತೇಜಸ್ವಿನಿಯವರು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಶ್ರೀಯುತ ಸುನಿಲ್, ಶ್ರೀಮತಿ ಶೀಲಾ ಅನಂತರಾಜ್
ಹಾಗೂ ಡಾಕ್ಟರ್ ಅಶೋಕ್ ದಂಪತಿಯವರು ಒಂದು ದೀಪ ಪ್ರಜ್ವಲನೆಯನ್ನು ಮಾಡಬೇಕು ಎಂಬುದಾಗಿ ಕೋರುತ್ತೇನೆ. ಹಾಗೆಯೇ ಶ್ರೀಯುತ ಅಜಿತ್ ಕುಮಾರ್ ಅವರು ಕೂಡ ಬರಬೇಕು ಎಂಬುದಾಗಿ ಕೋರುತ್ತೇನೆ. ಗಣ್ಯರು ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮ ಉದ್ಘಾಟಿಸಿದರು. ಶುಚಿಗಾನುಕೂಲ ಸನ್ಯಾಸ ಅದಕುಚಿತವೇ ಆಗಮಭ್ಯಾಸ ವಚನ ಗುಪ್ತಿಯ ಸುಖವಾದ ವಚನ ಗುಪ್ತಿಯ ಸುಖವಾದ ನಿಮ್ಮ ರುಚಿಯದೇ ಪರಮ ವಿಲಾಸ ಸಂಗ ತೊರೆಗುವುದೇ ದೀಕ್ಷೆ ಅಂತರಂಗ ಸುಧಾತ್ಮನೆ ರಕ್ಷೆ ಸಂಗ ತೊರೆಗುವುದೇ ದೀಕ್ಷೆ. ಡಾಕ್ಟರ್ ಸುರೇಶ್ ಜೈನ್ ರವರು ವರ್ಷಾಯೋಗದ ಬಗ್ಗೆ ತಿಳಿಸಿಕೊಟ್ಟರು. ಪೂರ್ಣಗೊಳಿಸಿರ್ತಕ್ಕಂತಹ ಈ ಸಂದರ್ಭದಲ್ಲಿ ಭಾವನಕೀರ್ತಿ ದೂರೈಂದು ಭಾವನಕೀರ್ತಿ ಮಹಾರಾಜರ ಒಂದು ಪಿಂಚಿಯ ಪರಿವರ್ತನೆ ಅಂತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಪಿಂಚಿಯನ್ನು ಅವರಿಗೆ ಅರ್ಪಣೆ ಮಾಡಿ ಹಳೆಯ ಪಿಂಚವನ್ನು ಅವರಿಂದ ಪಡೆಯುವಂತಹ ಒಂದು ವಿಶೇಷ ಕಾರ್ಯಕ್ರಮ. ಪ್ರೊಫೆಸರ್ ದೇವೇಂದ್ರ ಕುಮಾರ್ ಹಾಗೂ BS ಪ್ರಕಾಶ್ ಜೊತೆಗೂಡಿ ಬೋಲಿ ಪ್ರಕ್ರಿಯೆಯನ್ನು ನೆರವೇರಿಸಿಕೊಟ್ಟರು. ಇದುವರೆಗೂ ಪಾವನಕೀರ್ತಿ ಮುನಿ ಮಹಾರಾಜರ ಪಿಂಚ ಪರಿವರ್ತನಾ ಕಾರ್ಯಕ್ರಮದಲ್ಲಿ ಈ ಪಿಂಚದ ಮಹತ್ವವನ್ನ ಮತ್ತು ಅವರು ಬಳಸುವ ಸಾಧನಗಳ ಮಹತ್ವವನ್ನ ಇಲ್ಲಿ ಇದುವರೆಗೂ ಮಾತನಾಡಿದಂತಹ ಎಲ್ಲರೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಒಳ್ಳೆಯದು. ಆಯ್ತು, ಧನ್ಯವಾದಗಳು ಸಂತೋಷ್ ಕುಮಾರ್ ಅವರೇ. ದಯಮಾಡಿ ನಾವು ತಪ್ಪು ಮಾಡ್ತಾ ದಯಮಾಡಿ ತಿದ್ದಿ. 22,222 ರೂಪಾಯಿ ಬಿಮಲ್ ಕುಮಾರ್ಗೆ 2 ಸಾರಿ 22,223 22,223 ರೂಪಾಯಿ 3 ಸಾರಿ. ಬಿಮಲ್ ಕುಮಾರ್ಗೆ ಪರಿವಾರದ ಒಂದು ಗುರುಗಳ ಆಶೀರ್ವಾದ. ಬೋಲಿಯನ್ನು ತಮ್ಮದಾಗಿಸಿಕೊಂಡ ದಾನಿಗಳಾದ ಬಿಮಲ್ ಜೈನ್ ಪಿಂಚಿ, ಡಾಕ್ಟರ್ ಅಶೋಕ್ ಕುಮಾರ್ ಕಮಂಡಲ, ಶುಭಾ ನಾಗರಾಜ್ ಶಾಸ್ತ್ರ, ಜಗದೀಶ್ ರವರು ಜಪಮಾಲೆ, ಸತ್ಯೇಂದ್ರ ಹೊರ್ನಾಡ್ ಆರತಿ ಹಾಗೂ ಸ್ವಾದೇಯ ಸಂಘದವರು ಶಾಸ್ತ್ರದಾನವನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಸಮರ್ಪಿಸಿದರು. ತೊರೆವುದೇ ದೀಕ್ಷೆ ಅಂತರಂಗ ಸುಧಾತ್ಮನೆ ರಕ್ಷೆ ಸಂಗ ತೊರೆವುದೇ ದೀಕ್ಷೆ ಅಂತರಂಗ ಸುಧಾತ್ಮನೆ ರಕ್ಷೆ ಸಂಗ ತೊರೆವುದೇ ದೀಕ್ಷೆ. ಮನವ ಗೆಲ್ಲುವುದ ಯೋಗಶೀಲ ಅದಕ್ಕನಿಲ
ಅಭ್ಯಾಸವೇ ಮೂಲ. ಮನವ ಗೆಲ್ಲುವುದ ಯೋಗಶೀಲ, ಅದಕ್ಕನಿಲಭ್ಯಾಸವೇ ಮೂಲ. ಘನರೋಗವೇ ಅದು ಕಲ್ಲೋಲ, ಘನರೋಗವೇ ಅದು ಕಲ್ಲೋಲ. ತನು ಮನ ದೃಢವು ಮೃದಾನುಕೂಲ, ಸಂಗ ತೊರೆಯುವುದೇ ಈಚ್ಛೆ. ಅಂತರಂಗ ಸುಧಾತ್ಮನೇ ರಕ್ಷೆ, ಸಂಗ ತೊರೆಯುವುದೇ ದೀಕ್ಷೆ. ಶುಚಿಗಾನುಕೂಲ ಸನ್ಯಾಸ, ಅದಕ್ಕುಚಿತವೇ ಆಗಮಭ್ಯಾಸ. ಶುಚಿಗಾನುಕೂಲ ಸನ್ಯಾಸ, ಅದಕ್ಕುಚಿತವೇ ಆಗಮಭ್ಯಾಸ. ವಚನ ಗುಪ್ತಿಯ ಸುಖವ. ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ದಾನಿಗಳಿಗೆ ಸನ್ಮಾನಿಸಲಾಯಿತು. ಪರಮ ವಿಲಾಸ ಸಂಗ ತೊರೆಯುವುದೇ ದೀಕ್ಷೆ. ಅಂತರಂಗ ಸುಧಾತ್ಮನೇ ರಕ್ಷೆ, ಸಂಗ ತೊರೆಯುವುದೇ ದೀಕ್ಷೆ. ಪದ್ಮಾ ಧನ್ಯಕುಮಾರ್ ರವರ ವಂದನಾರ್ಪಣೆ. ನೆರೆದಿದ್ದ ಶ್ರಾವಕ ಶ್ರಾವಕಿಯರೆಲ್ಲರೂ ಸೇರಿ ಮುನಿಗಳಿಗೆ ಆರತಿ ಮಾಡುವುದರ ಮೂಲಕ ಕಾರ್ಯಕ್ರಮ ಕೊನೆಗೊಂಡಿತು. ದಿಗಂಬರ ಸಮಾಜದ ಅಧ್ಯಕ್ಷರಾದ ಎಂಆರ್ ಸುನಿಲ್ ಕುಮಾರ್ ಹಾಗೂ ಪದಾಧಿಕಾರಿಗಳು, ಪದ್ಮಶ್ರೀ ಜೈನ ಮಹಿಳಾ ಸಮಾಜದ ಅಧ್ಯಕ್ಷರಾದ ಶೀಲಾ ಅನಂತರಾಜ್ ರವರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪರಮಾತ್ಮನ ರಚನೆ ನಿಶ್ಚಿಂತ, ನಮ್ಮ ಗುರು ಹಂಸನಾಥನೇ ಶಾಂತ, ನಮ್ಮ ಗುರು ಹಂಸನಾಥನೇ ಶಾಂತ. ಸಂಗ ತೊರೆಯುವುದೇ ದೀಕ್ಷೆ, ಅಂತರಂಗ ಸುಧಾತ್ಮನೇ ರಕ್ಷೆ. ಸಂಗ ತೊರೆಯುವುದೇ ದೀಕ್ಷೆ, ಅಂತರಂಗ ಸುಧಾತ್ಮನೇ ರಕ್ಷೆ. ಸಂಗ ತೊರೆಯುವುದೇ ದೀಕ್ಷೆ. ಮನವ ಗೆಲ್ಲುವುದು ಮನವ ಗೆಲ್ಲುವುದ ಯೋಗಶೀಲ, ಅದಕ್ಕನಿಲಭ್ಯಾಸವೇ ಮೂಲ.